जय 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 भीम संविधान समानते ಜಾತಿ ವ್ಯವಸ್ಥೆ ಸಹೋದರತೆ. ಆನೇಕಲ್ನಲ್ಲಿ ದಿನದಿಂದ ದಿನಕ್ಕೆ ನಟ ದುನಿಯಾ ವಿಜಯ್ ರವರ ಲ್ಯಾಂಡ್ ಲಾರ್ಡ್ ಕನ್ನಡ ಚಲನಚಿತ್ರಕ್ಕೆ ಪ್ರೇಕ್ಷಕರ ಬೆಂಬಲ ಹೆಚ್ಚಾಗುತ್ತಿದ್ದು, ಇಂದು ಕೂಡ ಆನೇಕಲ್ ಪಟ್ಟಣದಲ್ಲಿರುವ ಅನ್ನಪೂರ್ಣೇಶ್ವರಿ ಚಲನಚಿತ್ರ ಮಂದಿರದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾಕ್ಕೆ ಹೌಸ್ಫುಲ್ ಆದ ದೃಶ್ಯ ಕಂಡುಬಂತು. ಇನ್ನು ವಿಶೇಷವಾಗಿ ಹೆಬ್ಗೋಡಿ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಧು ಹಾಗೂ ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಪ್ರವೀಣ್ ಪಾಪು ಹಾಗೂ ಯುವ ನಾಯಕರಾದ ಸರ್ಕಲ್ ವೆಂಕಿರವರ ನೇತೃತ್ವದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಯುವಕರು ಆನೇಕಲ್ ಪಟ್ಟಣದಲ್ಲಿ ಎಎಸ್ಪಿ ಆಟದ ಮೈದಾನದಿಂದ ಅನ್ನಪೂರ್ಣೇಶ್ವರಿ ಚಿತ್ರ ಮಂದಿರದವರೆಗೆ ಬೃಹತ್ ಮೆರವಣಿಗೆ ನಡೆಸಲಾಯಿತು. ಹಾಗೆಯೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಎಂಸಿ ಹಳ್ಳಿ ವೇಣು, ರಾವಣ, ಚಿಕ್ಕ ಹಗಡೆ ಪುರುಷೋತ್ತಮ್, ಯುವ ಮುಖಂಡರಾದ ಉಸ್ಕೂರು ಮಧು, ಸರ್ಜಾಪುರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಕಳ್ಳಹಳ್ಳಿ ವೇಣು, ವೀರಸಂದ್ರ ಮಂಜು, ರಾಮು, ರಾಮಸಾಗರ ಸೂರಿ, ವಕೀಲರಾದ ಲೋಕೇಶ್ ಬನಹಳ್ಳಿ, ಅರುಣ್, ಅಣ್ಣಪ್ಪ, ಜಯಂತ್, ಮಂಜು ಮೊದಲಾದವರು ಹಾಜರಿದ್ದರು.
ಪರಿಶೀಲಿಸಲಿ ಸಂವಿಧಾನ ಪರಿಶೀಲಿಸಲಿ ಸಂವಿಧಾನ 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 ಸಮಾನತೆ ಹರಡಲಿ ಸಮಾನತೆ ಜಾತಿ ವ್ಯವಸ್ಥೆ ವಿನಾಶವಾಗಲಿ ಜಾತಿ ವ್ಯವಸ್ಥೆ ಸಹೋದರತೆ ಬೆಳೆಯಲಿ ಸಹೋದರತೆ जिंदाबाद जिंदाबाद यूथ कांग्रेस जिंदाबाद 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 यूथ कांग्रेस जिंदाबाद 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 यूथ कांग्रेस जिंदाबाद 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 ಸ್ಟೇಟ್ಮೆಂಟ್ ಕೊಡೋದ್ರಿಂದ ಮ್ಯಾಚ್ಗಳಲ್ಲಿ ಇರಬೇಕು. ಫಸ್ಟ್ ಲೇಡೀಸ್ ಅಲ್ಲಡೋ ಸ್ಟಾರ್ಟ್ ಆಗಿಲ್ಲ ಬಾಗುರು ಸ್ಟಾರ್ಟ್ ಆಗ್ತಾರೆ ಜೈ ಭೀಮ್. ನಿಮ್ಮೆಲ್ಲ ಮಾಧ್ಯಮದವರ ಒಟ್ಟಿಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ಏನು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಏನು ದಿನನಿತ್ಯ ನಡೀತಾ ಇರ್ತಕ್ಕಂಥ ಜಾತಿ ವ್ಯವಸ್ಥೆಯ ಒಂದು ನೆರಳಿನಡಿ ದೌರ್ಜನ್ಯ, ದಬ್ಬಾಳಿಕೆ, ಅನ್ಯಾಯ, ಅಸಮಾನತೆಗಳ ವಿರುದ್ಧ ಮತ್ತು ಕೆಲವೊಂದು ಧರ್ಮ ಸಂಪ್ರದಾಯಗಳ ಅಡಿಯಲ್ಲಿ ಈಗಲೂ ಜೀವಂತವಾಗಿರ್ತಕ್ಕಂಥ ದೇವದಾಸಿ ಪದ್ಧತಿ ವ್ಯವಸ್ಥೆಯ ವಿರುದ್ಧ ಮತ್ತು ಈ ದೇಶದಲ್ಲಿ ಏನು ಸಂವಿಧಾನದ ವಿರುದ್ಧ ಒಂದು ವ್ಯವಸ್ಥೆ ವಿನಾಶ ಮಾಡುವ ಕಡೆಗೆ ಹೋಗ್ತಾ ಇದೆ, ಆ ವ್ಯವಸ್ಥೆಯನ್ನು ಧಿಕ್ಕರಿಸಿ ಇವತ್ತು ಈ ಸಮಾಜದ ಜನರನ್ನು ಪ್ರಜ್ಞಾಪೂರ್ವಕಗೊಳಿಸುವಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾದ ಕಥೆಯನ್ನು ಎಣೆದಿರ್ತಕ್ಕಂಥ ನಮ್ಮ ಜಡೇಶ್ ಕೆ ಹಂಪಿರವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅಂಥ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಆ ಕಥೆಯಲ್ಲಿ ತನ್ನ ಮಗಳನ್ನು ಒಟ್ಟುಗೂಡಿಸ್ಕೊಂಡು ಈ ಚಿತ್ರದಲ್ಲಿ ನಟನೆ ಮಾಡಿ
ಈ ಚಿತ್ರ ಒಂದು ಅಭೂತಪೂರ್ವವಾಗಿ ಈ ರಾಜ್ಯದ ಜನರಿಗೆ ಒಂದು ಸಂವಿಧಾನದ ವಿಚಾರವಾಗಿ ಮತ್ತು ಈ ದೇಶದಲ್ಲಿ ನಡೀತಕ್ಕಂಥ ಅಸಮಾನತೆಯ ವಿಚಾರವಾಗಿ ಮತ್ತು ಈ ದೇಶದಲ್ಲಿ ನೆಲೆಯೂರಿರ್ತಕ್ಕಂಥ ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟು ಸಂದೇಶವನ್ನು ಕೊಟ್ಟು ಈ ಸಂದೇಶದ ಮುಖಾಂತರ ಜನರಲ್ಲಿ ಪ್ರಜ್ಞೆ ಮೂಡಿಸಿ ಸಮಾನತೆ ಸಹೋದರತೆ ಸಹಬಾಳ್ವೆಯನ್ನು ನಾವು ಈ ಸಮಾಜದಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಸಂವಿಧಾನ ಪ್ರತಿ ಹಳ್ಳಿಗೂ ತಲುಪಬೇಕನ್ನೋ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ದುನಿಯಾ ವಿಜಯರವರಿಗೆ ನಾನು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಮತ್ತು ಈ ಕಥೆ ಎಳೆದಿರ್ತಕ್ಕಂಥ ನಮ್ಮ ಜಡೇಶ್ ಹಂಪಿರವ್ರಿಗೂ ಸಹ ಜೊತೆಗೆ ಈ ಚಿತ್ರಕಥೆಗೆ ನಿರ್ಮಾಣಕ್ಕೆ ಬಂಡವಾಳವನ್ನು ಹೂಡಿರ್ತಕ್ಕಂಥ ಆ ನಿರ್ಮಾಪಕರಿಗೂ ಸಹ ನಾನು ಪ್ರೀತಿಯ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಏನು ಈ ಸಿನಿಮಾವನ್ನು ಇಡೀ ತಾಲೂಕಿನ ಜನತೆ ಎಲ್ಲ ಜಾತಿ ಜನರು ಸಹ ಬಂದು ನೋಡಬೇಕು. ಬರೀ ಇಲ್ಲಿ ಅಸ್ಪೃಶ್ಯತೆ ವಿರುದ್ಧ ಅಲ್ಲ, ಎಲ್ಲ ಜಾತಿ ಜನರಿಗೆ ಆಗ್ತಾ ಇರ್ತಕ್ಕಂಥ ಅಸಮಾನತೆ ಮತ್ತು ದೌರ್ಜನ್ಯ ಮತ್ತು ಭೂಮಿಯ ಹೆಸರುಗಳಲ್ಲಿ ನಡೀತಾ ಇರ್ತಕ್ಕಂಥ ದಬ್ಬಾಳಿಕೆ ವಿಚಾರಗಳನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಆ ಒಂದು ವಿಚಾರವಾಗಿ ಈ ಸಿನಿಮಾದಲ್ಲಿ ಬಹುಮುಖ್ಯವಾದಂಥ ವಿಚಾರ ಏನಿದೆಯಪ್ಪ ಅಂದರೆ ಏನು ಸಂವಿಧಾನ ಉಳಿದ್ರೆ ಮಾತ್ರ ಈ ದೇಶದಲ್ಲಿ ನಮ್ಮ ಬದುಕು ಹಸನಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ವಿಚಾರವನ್ನು ನಾವೆಲ್ಲರೂ ಸಹ ಅರ್ಥಕೊಂಡು ಸಂವಿಧಾನವನ್ನು ಉಳಿಸ್ಕೊಳ್ಳುವ ಕಡೆಗೆ ಈ ದೇಶದ ಜನರು ಸಾಗಬೇಕು. ಅಂಥ ಸಾಗುವ ಕಡೆಗೆ ನಾವೆಲ್ಲರೂ ಸಹ ಒಟ್ಟುಗೂಡಿ ಇಂಥ ಸಿನಿಮಾಗಳ ಮುಖಾಂತರ ಜನರಲ್ಲಿ ಪ್ರಜ್ಞೆ ಮೂಡಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು ಅನ್ನೋ ಒಂದು ವಿಚಾರನ ಇಟ್ಕೊಂಡು ಈ ತಾಲೂಕಿನ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಮರ್ಸೂರು ಪಾಪುರವರು ಪ್ರವೀಣ್ರವರು ಮತ್ತು ಚಂದಾಪುರ ಯಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ವಿಶೇಷವಾಗಿ ಮಧುರವರು ಮತ್ತು ಚಂದಾಪುರ ಸರ್ಕಲ್ ಯುವ ಮುಖಂಡರಾದಂಥ ವೆಂಕಿ ನನ್ನ ಪ್ರೀತಿಯ ಹುಡುಗ, ಬಹುಶಃ ನಮ್ಮ ಹೋರಾಟಗಳಲ್ಲಿ ಜೊತೆಯಲ್ಲಿ ಇದ್ದಂಥವ್ರು. ಸೊ ಆ ವೆಂಕಿಯವರ ಮುಖಂಡತ್ವದಲ್ಲಿ ಇವತ್ತು ಇಡೀ ತಾಲೂಕಿನ ಯುವಕರನ್ನು ಇವತ್ತು ಆರ್ಗನೈಸೇಷನ್ ಮಾಡಿ ಆ ಯುವಕರಲ್ಲಿ ಸಂವಿಧಾನದ ಬಗ್ಗೆ ಪ್ರಜ್ಞೆ ಮೂಡಿಸುವ ಒಂದು ಕೆಲಸವನ್ನು ಈ 3 ಜನ ನಾಯಕರುಗಳು, ಯುವ ನಾಯಕರುಗಳು ತಂಡವನ್ನು ಕಟ್ಟಿ ಇವತ್ತು ಕರ್ಕೊಬಂದು ತೋರಿಸ್ತಾ ಇರೋದಕ್ಕೆ ಅವ್ರಿಗೂ ಸಹ ನನ್ನ ಕಡೆಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ನನ್ನ ಪ್ರೀತಿಯ ಮಾಧ್ಯಮದವರಿಗೆ ನಾನು ಒಂದು ವಿಚಾರನ ಇಷ್ಟಪಡ್ತೀನಿ. ಯಾವುದೋ ಸಿನಿಮಾಗಳ ವಿಚಾರಕ್ಕೆ ಬೇರೆ ವಿಚಾರಗಳಿಗೆ ಅತಿ ಹೆಚ್ಚು ಪ್ರಚಾರವನ್ನು ಕೊಡ್ತಾ ಇದ್ದೀರಾ. ಆದರೆ ಸಂವಿಧಾನದ ಆಶಯಗಳನ್ನು ಮತ್ತು ಸಂವಿಧಾನದ ಕಾನೂನುಗಳನ್ನು ಅರಿವು ಮೂಡಿಸ್ತಕ್ಕಂಥ ಇಂಥ ಸಿನಿಮಾಗಳಿಗೆ ನೀವು ಹೆಚ್ಚು ಆದ್ಯತೆ ಕೊಟ್ಟು ಜನರನ್ನು ಈ ಸಿನಿಮಾ ಕಡೆ ಬರುವಂತೆ ಮಾಡುವಂಥ ಒಂದು ಜವಾಬ್ದಾರಿಯನ್ನು ನನ್ನೆಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ಇವತ್ತೇನು ಆನೇಕಲ್ಲಲ್ಲಿ ನಮ್ಮ ಕಾಂಗ್ರೆಸ್ ಯುವಕ ಪಡೆ ಹಾಗೂ ಉಸ್ಕೂರು ಮದ್ದೂರಪ್ಪನವರ ನೇತೃತ್ವದಲ್ಲಿ ಇವತ್ತು ಈ ಸಿನಿಮಾವನ್ನು ತಾಲೂಕಿನಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ನಾವು ಭೂಮಿ, ದೌರ್ಜನ್ಯ ಮತ್ತು ವಿದ್ಯೆ, ಅಧಿಕಾರ ಮತ್ತು ಯಾರು ಈ ಥರನ್ನ ಶೋಷಣೆಗೆ ಒಳಪಟ್ಟಿದ್ದಾರೋ ಅಂಥ ಸಮುದಾಯಗಳೆಲ್ಲ ಬಂದು ಈ ಸಿನಿಮಾವನ್ನು ನೋಡಬೇಕಾಗಿದೆ. ಯಾಕೆ ನೋಡಬೇಕಾಗಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಈ ದೇಶಕ್ಕೆ ನೀಡಿಲ್ಲ ಅಂದಿದ್ರೆ ಈ ದೇಶದಲ್ಲಿ ಜಾತಿಯ ತಾರತಮ್ಯ ಹೆಚ್ಚಾಗಿ ದೌರ್ಜನ್ಯಗಳು ನಡೀತಾ ಇದ್ದವು. ಅದನ್ನು ತಡೆಗಟ್ಟಬೇಕಾದ್ರೆ ಇಂಥ ಸಿನಿಮಾಗಳು ಗ್ರಾಮೀಣ ಭಾಗದಲ್ಲಿ ಈ ಸಿನಿಮಾಗಳನ್ನು ನೋಡಿ ಹುಡುಗರಿಗನ್ನ ಹೆಚ್ಚು ಶಿಕ್ಷಣದ ಕಡೆ ಮಹತ್ವವನ್ನು ಕೊಡಬೇಕಾದ ದುನಿಯಾ ವಿಜಯವರು ಒಂದು ಲಾಂಗನ್ನು ಬಿಸಾಕ್ಬಿಟ್ಟು, ಮಚ್ಚನ್ನು ಬಿಸಾಕ್ಬಿಟ್ಟು ಕೈದು ಮುಗಿದು ಕೇಳ್ತಾರೆ ನೀವು ವಿದ್ಯಾವಂತರಾಗಬೇಕು ಅಂತ. ಅದೇ ವಿಶೇಷವಾದಂಥ ಮೆಸೇಜು. ತನ್ನ ಮಗಳನ್ನು ವಿದ್ಯಾಭ್ಯಾಸವನ್ನು ಕೊಡಿಸಿ, ಪೊಲೀಸ್ ಹುದ್ದೆಯನ್ನು ಕೊಡಿಸಿ, ಹೆಣ್ಣು ಮಗಳು ಈ ದೇಶದಲ್ಲಿ ಅಧಿಕಾರ ಇದ್ದರೆ ಎಲ್ರಿಗೂ ಕೂಡ ನ್ಯಾಯವನ್ನು ಕೊಡಿಸ್ತಾರೆ ಅಂತ ಈ ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಆಮೇಲೆ ಈ ಸಿನಿಮಾದಲ್ಲಿ ವಿಶೇಷ ಏನಂದರೆ ಈ ತಾರತಮ್ಯ ಏನು ನಡೀತಾ ಇತ್ತು ಅದನ್ನು ಇವತ್ತು MLAಗಳು MP ಗಳು ಇವತ್ತು ಕೆಲವು ಪಾರ್ಟಿಗಳಲ್ಲಿ ಚಮಚಗಳ ಥರ ವರ್ತನೆ ಮಾಡ್ತಾ ಇದ್ದಾರೆ, ಅದನ್ನು ತೋರಿಸಿದ್ದಾರೆ. ಈ ಚಮಚಗಿರಿಯನ್ನು ಹೋಗಲಾಡಿಸ್ಬೇಕಾಗಿದೆ. ಅದಕ್ಕಾಗಿ ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದನ್ನೆಲ್ಲ ಅಂತಿಮವಾಗಿ ನೋಡೋದು ಸಂವಿಧಾನ. ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಲ್ಲಿ 1950 ನವಂಬರ್
1949 ನವೆಂಬರ್ 26ರಂದು ಒಂದು ಮಾತನ್ನು ಹೇಳಿದರು. ಈ ಸಂವಿಧಾನ ಯಥಾಸ್ಥಿತಿ ಜಾರಿಯಾದರೆ ಈ ದೇಶದಲ್ಲಿ ಅಸ್ಪೃಶ್ಯತೆ ತೊಲಗುತ್ತೆ, ಎಲ್ರಿಗೂ ಸಮಾನವಾದ ಭೂಮಿ ಸಿಗುತ್ತೆ, ಎಲ್ರಿಗೂ ವಿದ್ಯಾಭ್ಯಾಸ ಸಿಗುತ್ತೆ, ಎಲ್ರಿಗೂ ನೌಕರಿ ಸಿಗುತ್ತೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗ ಏನಿತ್ತು ಅಂದರೆ ಈ ಭೂಮಿ ರಾಷ್ಟ್ರೀಕರಣ ಆಗಬೇಕಾಗಿತ್ತು, ಇಲ್ಲಿ ಉದ್ಯೋಗ ರಾಷ್ಟ್ರೀಕರಣ ಆಗಬೇಕಾಗಿತ್ತು, ಇಲ್ಲಿ ಉದ್ಯೋಗ ಕಡ್ಡಾಯ ಶಿಕ್ಷಣ ಜಾರಿ ಆಗಬೇಕಾಗಿತ್ತು. ಇವತ್ತೆಲ್ಲವನ್ನು ದಿಕ್ಕನ್ನು ತಪ್ಪಿಸಿ ಈ ದೇಶವನ್ನು ಬಡವರಾಗಿ ಇಡುವಂಥ ಸಮಾಜ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಭಾರತ ದೇಶ 30 ಕೋಟಿ ಜನಕ್ಕೆ ಅನ್ನ ಇಲ್ದಿರ ನರಳ್ತಾ ಇರುವಂಥ ಸಮಾಜವನ್ನು ಸೃಷ್ಟಿ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಈ ಸಂವಿಧಾನ ನಾನು ಬರೆದಿರೋ ಸಂವಿಧಾನ ಯಥಾಸ್ಥಿತಿ ಜಾರಿ ಆದರೆ ಹಸಿವಿಲ್ಲದ ಮುಕ್ತ ರಾಷ್ಟ್ರ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿತ್ತು. ಇವತ್ತು ಆ ಕನಸಿನ ಕಡೆಗೆ ಎಲ್ಲ ಯುವಕರು 6000 ಜಾತಿನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸಮಾನರು, ನಾವೆಲ್ಲರೂ ಸೋದರತ್ವದಿಂದ ನೋಡಬೇಕಾಗಿದೆ. ಇವತ್ತು ಸಂವಿಧಾನ ಇರೋದೇ ಸಮಾನತೆಗಾಗಿ. ಆ ಸಮಾನತೆಯನ್ನು ದುನಿಯಾ ವಿಜಯ್ ಅವರು ಇದರಲ್ಲಿ ಹೋರಾಟ ಮಾಡಿ ಸಿನಿಮಾವನ್ನು ತೆಗೆದಿದ್ದಾರೆ. ಅವರಿಗೆ ಈ ತಾಲೂಕೇ ಆಗಿರೋದ್ರಿಂದ ಈ ಸಿನಿಮಾ ಹೆಚ್ಚು ಪ್ರದರ್ಶನ ಆಗಿ ಅವರಿಗೆ ಒಳ್ಳೆ ಕೀರ್ತಿ ಬರಲಿ, ಇದಕ್ಕೆ ಪ್ರಶಸ್ತಿ ಕೂಡ ಸರ್ಕಾರ ನೀಡಬೇಕು ಅನ್ನೋದೇ ನಮ್ಮ ಒತ್ತಾಯ ಆಗಿದೆ. ಇಂಥ ಸಿನಿಮಾಗಳು ನೂರಾರು ಸಿನಿಮಾಗಳು ಬಂದು ಜನರ ಪ್ರಗತಿ ಮತ್ತು ಕಲ್ಯಾಣಕ್ಕಾಗಿ, ಐಕ್ಯತೆಕ್ಕಾಗಿ ಇಂಥ ಸಿನಿಮಾಗಳು ಬರಬೇಕಾಗಿದೆ. ಜಾತಿಗಳನ್ನು ಸೇರಿಸಿ ನಾವು ಐಕ್ಯರಾಗಬೇಕು. ಸಂವಿಧಾನ ಅದನ್ನೇ ಹೇಳೋದು, ಎಲ್ಲರೂ ಕೂಡ ಶಾಂತಿಯಿಂದ ಈ ದೇಶದಲ್ಲಿ ಇರಬೇಕು ಅನ್ನೋದೇ ಅವರ ಉದ್ದೇಶ ಆಗಿತ್ತು. ಇವತ್ತು ಯುವಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಯುವ ಕಾಂಗ್ರೆಸ್ ಪಡೆ ಇವತ್ತು ಲ್ಯಾಂಡ್ ಸಿನಿಮಾಗೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ದಿನ ಲ್ಯಾಂಡ್ ಲಾರ್ಡ್ ಮೂವಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ನಮ್ಮ MC ಹಳ್ಳಿ ವೇಣಣ್ಣವ್ರು ಮಾತಾಡಿದ್ದಾರೆ, ನಮ್ಮ ರಾವಣ್ಣನವ್ರು ಮಾತಾಡಿದ್ದಾರೆ. ಅವ್ರು ಮಾತಾಡಿದಂಥ ಎಲ್ಲ ಸತ್ಯಾಸತ್ಯತೆಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾವೆ. ಏನು ಎಲ್ಲ ಸಮುದಾಯಗಳಿಗೆ ಮೈಗೊಂಡಂಥ ಮೂವಿ ಅಂದರೆ ಲ್ಯಾಂಡ್ ಲಾರ್ಡ್. ಎಲ್ಲರಿಗೂ ಸಮಾನತೆಯನ್ನು ಬೀರುವಂಥ ಮೂವಿ ಲ್ಯಾಂಡ್ ಲಾರ್ಡ್. ಎಲ್ಲರೂ ಬಂದು ಮೂವಿನ ಥಿಯೇಟ್ರಲ್ಲಿ ನೋಡಿ ಶುಭ ಹಾರೈಸಿ ಅದನ್ನು ಯಶಸ್ವಿಯಾಗಿಗೊಳಿಸಿ ಅಂತ ಕೇಳ್ಕೊಂತೀನಿ. ದುನಿಯಾ ವಿಜಯ್ ಅವ್ರ ಮೂವಿ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗಿದೆ. ಭಾಳ ಅದ್ದೂರಿಯಾಗಿ ರಾಜ್ಯಾದ್ಯಂತ ಯಶಸ್ವಿ ಕಾಣ್ತಾ ಇದೆ. ಇದು ಒಂದು ಸಿನಿಮಾ ಅಂತಲ್ಲ, ಒಂದು ಸಂವಿಧಾನದ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂಥ ಒಂದು ಸಿನಿಮಾ ಇದು. ದುನಿಯಾ ವಿಜಯರು ತುಂಬ ಒಂದು ಚೆನ್ನಾಗಿ ನೋಡಿದ್ದಾರೆ. ಎಲ್ಲ ವರ್ಗಗಳಿಗೂ ಒಂದು ಸರಿ ಸಮಾನವಾದ ಒಂದು ಹಕ್ಕು ಇರಬೇಕು ಅಂತೇಳಿ ಏನು ಈ ಸಿನಿಮಾ ಮಾಡಿದ್ದಾರೆ. ಭಾಳ ಒಂದು ಯಶಸ್ಸು ಕಾಣ್ತಾ ಇದೆ. ಈ ಸಿನಿಮಾದ ಉದ್ದೇಶ ಏನಂತಂದರೆ ಎಲ್ಲ ಹಳ್ಳಿಗಳಲ್ಲೂ ಒಂದು ಎಲ್ಲ ಗ್ರಾಮಗಳಲ್ಲೂ ಜನರು ಅವ್ರಿಗೆ ಒಂದು ಏನು ಸಮಾನತೆ, ಅವರವ್ರ ಸಮಾನತೆ, ನಮ್ಮ ಸಮಾನತೆಗೆ ನಾವೇ ಹೋರಾಡಬೇಕು ಅಂತೇಳಿ ಒಂದು ಈ ಚಿತ್ರದ ಮುಖಾಂತರ ಭಾಳ ಒಂದು ಏನು ಹೇಳಬೇಕು ಅಂತಂದರೆ ಒಂದು ಸಿನಿಮಾ ಮೂಲಕ ಜನಗಳಿಗೆ ವಿಚಾರಗಳನ್ನ ಪಸರಿಸಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳು. ಇವತ್ತು ಏನು ಈ ನಮ್ಮ ಆನೇಕಲ್ಲಲ್ಲಿ ಇವತ್ತು ಚಿತ್ರಮಂದಿರ ಹೌಸ್ಫುಲ್ ಆಗಿದೆ. ಯೂತ್ ಕಾಂಗ್ರೆಸ್ ಇಂದ ನಮ್ಮ ಮಧುರಣ್ಣನವರ ಸಹಕಾರ ಹಾಗೂ ನಮ್ಮ ವೇಣಣ್ಣವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಸುಮಾರು ಒಂದು 500 ಜನ ಬಂದು ಇವತ್ತು ಒಂದು ಚಿತ್ರನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಥರ ಹಳ್ಳಿಗಳಲ್ಲೂ ಜನರಿಗೆ ಅರಿವು ಮೂಡಿಸಿ ಎಲ್ಲರೂ ಬಂದು ಚಿತ್ರನ ನೋಡಿ ಯಶಸ್ವಿ ಮಾಡಿ, ಇದು ನಮಗೋಸ್ಕರ, ಎಲ್ಲ ವರ್ಗಗಳಿಗೋಸ್ಕರ, ಎಲ್ಲ ವರ್ಗದವರು ಬಂದು ಈ ಚಿತ್ರನ ಯಶಸ್ವಿ ಮಾಡಬೇಕಂತ ಕೇಳ್ಕೊಳ್ತೀನಿ. ಜೈ ಭೀಮ್. ಈ ಒಂದು ಚಿತ್ರ ಪ್ರದರ್ಶನದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ತುಂಬ ಶ್ರಮಪಟ್ಟು ಈ ತಾಲೂಕಿನ ಯುವಕರನ್ನು ಸಂಘಟನೆ ಮಾಡಿ ಇವತ್ತು ಸಿನಿಮಾವನ್ನು ತೋರಿಸಿ ಅವರಿಗೆ ಸಂವಿಧಾನದ ಅರಿವು ಮೂಡಿಸುವಂಥ ಒಂದು ಕೆಲಸವನ್ನು ಇವತ್ತು ಮಧುರವರು, ಹೆಬ್ಬಗೋಡಿ ಬ್ಲಾಕ್ ಕಾಂಗ್ರೆಸ್ ಯುವ ಅಧ್ಯಕ್ಷರಾದಂಥ ಮಧುರವರು ಮಾಡಿದ್ದಾರೆ. ಇವರಿಗೆ ನನ್ನ ಕಡೆಯಿಂದ ಪ್ರೀತಿಯಿಂದ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ದಿನ ನಾವು ಆನೇಕಲ್ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ನಮ್ಮ ಹೆಬ್ಬಗೋಡಿ ಬ್ಲಾಕ್ ಅಧ್ಯಕ್ಷರು ಮಧುಸೂದನ್ ಅವರ ಒಂದು ಸಪೋರ್ಟಿಂದ ಹಾಗೂ ಸರ್ಕಲ್ ವೆಂಕಿ ಚಂದಾಪುರ ಹಾಗೂ ಸರ್ಜಾಪುರ ಬ್ಲ್ಯಾಕ್ ವೇಣುಗೋಪಾಲ್ ಹಾಗೂ ಲೋಕೇಶ್ ಅವರ ವಕೀಲರು ಒಂದು ಸಹಕಾರದೊಂದಿಗೆ ಹಾಗೂ ನಮ್ಮ ಶಿವಣ್ಣನವರ ಮಾರ್ಗದರ್ಶನ ಹಾಗೂ ಎವರ್ಗ್ರೀನ್ ಮಧುರಪ್ಪನವರ ನಮ್ಮ ಒಂದು ಸಹಕಾರದೊಂದಿಗೆ ಈ ಬೆಂಬಲ ತುಂಬ ಅದ್ದೂರಿಯಾಗಿದೆ. ಏನು ಈ ಲ್ಯಾಂಡ್ ಲಾರ್ಡ್ ಮೂವಿ ಶಿಕ್ಷಣ ಮತ್ತು ಸಂವಿಧಾನದ ಬಗ್ಗೆ ಇದೆ. ಯಾಕೆ ಎಲ್ಲರೂ ನಾವು ಸಪೋರ್ಟ್ ಮಾಡಿ ಅಂತ ಇದ್ದೀರಿ ಅಂದರೆ ಒಂದು ಧಾರ್ಮಿಕತೆ ಹಾಗೂ ಮೌಢ್ಯ ಹಾಗೂ ಒಂದು ಮಾಟ ಮಂತ್ರ ಮತ್ತು ಕೆಲವೊಂದು ಮೋಡಿಗಳ ಗುರಿಯಾಗಿ
ಮೂಢನಂಬಿಕೆ ಗುರಿಯಾಗಿ ತುಂಬ ಹಲವಾರು ನಮ್ಮ ದೇಶದ ಜನರು ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ನಮ್ಮ ದೇಶದ ಜನರು ಒಂದು ಶಿಕ್ಷಣ ಮತ್ತು ಸಂವಿಧಾನ ಬಗ್ಗೆ ಒಲವು ತೋರಿಸ್ಬೇಕು. ಏನು ಈಗ ಒಂದು ಸಂವಿಧಾನ ಯಾರೋ ಒಂದು ಶಿಕ್ಷಣ ವ್ಯವಸ್ಥೆ ತುಂಬ ಇದರ ಮೂವಿಲಿ ತುಂಬ ಶಿಕ್ಷಣ ಅಂದರೆ ಏನು, ಶಿಕ್ಷಣದಿಂದ ಏನಾಗುತ್ತೆ, ಹಾಗೂ ಕೂಲಿ ಅಂದರೆ ಏನು, ಹಾಗೂ ಸಂವಿಧಾನದ ಮಹತ್ವ ತುಂಬ ಒಂದು ತಿಳಿದುಕೊಡ್ತಿದ್ದಾರೆ ನಮ್ಮ ದುನಿಯಾ ವಿಜಯ್ ಅವರ ಹೀರೋಯಿಂದ. ಹಾಗೂ ಲ್ಯಾಂಡ್ ಲಾರ್ಡ್ ಅಂದರೆ ಜಮೀನ್ದಾರು ಇರೋರು ಮಾತ್ರ ಲ್ಯಾಂಡ್ ಲಾರ್ಡ್ ಅಲ್ಲ, ಶಿಕ್ಷಣ ಮತ್ತು ಸಂವಿಧಾನ ಯಾರು ತಿಳ್ಕೊಂಡಿದ್ದಾರೆ ಅವರೇ ಲ್ಯಾಂಡ್ ಲಾರ್ಡ್ ನಿಜವಾದ್ದು. ಮತ್ತು ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಈಗ ಸಂವಿಧಾನದ ತಿಳ್ಕೊಂಡಿರೋ ಬದುಕು ಒಂದು ದುರ್ಬಲ ಬದುಕು. ಶಿಕ್ಷಣದವರು ಒಂದು ಶಿಕ್ಷಣ ವ್ಯವಸ್ಥೆ ಸಂವಿಧಾನ ಅರಿತಿರೋದು ಅಪೂರ್ಣ, ಇನ್ಕಂಪ್ಲೀಟ್. ಎಜುಕೇಷನ್ ಸಿಸ್ಟಮ್ಮು ಯಾರ್ಯಾರು ಎಜುಕೇಷನ್ ಇದ್ದಾರೆ ದಯವಿಟ್ಟು ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿ. ಅದರ ಫುಲ್ ಕಂಪ್ಲೀಟ್ ತಿಳ್ಕೊಂಡಾಗ ಮಾತ್ರ ನಮ್ಮ ದೇಶನ ಒಂದು ಮುಂದುವರಿಯೋಕ್ಕೆ ಸಾಧ್ಯ. ಹಾಗೂ ನಮ್ಮ ಯೂತ್ ಕಾಂಗ್ರೆಸ್ಸಿಂದ ತುಂಬ ಒಂದು ಇವತ್ತು 500 ಜನ ಹುಡುಗರು ಬಂದಿದ್ದಾರೆ ಯೂತ್ ಕಾಂಗ್ರೆಸ್ಸಿಂದ. ಏನಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಅವರು ಹೇಳಿದರು, ಏನು ಸಂವಿಧಾನ ಹಾಗೂ ಶಿಕ್ಷಣ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ, ಯೂತ್ ಕಾಂಗ್ರೆಸ್ ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ, ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು ಮಾಡಿದ್ದಾರೆ. ಏನು ಲ್ಯಾಂಡ್ ಲಾರ್ಡ್ ಅಂದರೆ ಏನಂದರೆ ಒಂದು ಕೇವಲ ಒಂದು SC/ST ಸಮುದಾಯ ಅಲ್ಲ, ಒಂದು ಜನಾಂಗಕ್ಕೆ ಎಲ್ಲ ಸಮುದಾಯಕ್ಕೂ ತರಿಸಿದ್ದಾರೆ. ಎಲ್ಲ ತಿಳ್ಕೊಬೋದು, ಎಲ್ಲ ಇದು ಬರೀ ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತ ಅಂತ ಎಲ್ಲ ತಿಳ್ಕೊಂಡಿದ್ದಾರೆ ಎಲ್ಲ ಏನು ಜನಗಳು. ದಯವಿಟ್ಟು ಅರ್ಥ ಮಾಡೋ ಜನರು, ಒಂದು ಲ್ಯಾಂಡ್ ಲಾರ್ಡ್ ಮೂವಿ ಇದು ಎಲ್ಲ ಸಮುದಾಯ, ಸಂವಿಧಾನ ಅನ್ನೋದು ಕೇವಲ ದಲಿತರಿಗೋಸ್ಕರ ಅಲ್ಲ, ಎಲ್ಲ ಸಮುದಾಯ. ಹಾಗೂ ಈ ಸಂವಿಧಾನದಿಂದ ಶಿಕ್ಷಣ ಎಷ್ಟು ಒಂದು ಗಟ್ಟಿಮುಕ್ತಿಯಾಗಿದೆ ಅಂತ ತಿಳ್ಕೊಳ್ಬೇಕು. ಇದರ ಬಗ್ಗೆ ಕಾನೂನು ತುಂಬ ರೀತಿಯಾಗಿದೆ. ಕಾನೂನಿಂದ ಶಿಕ್ಷಣದಿಂದ ಸಂವಿಧಾನ, ಈ ಮೂರೂ ಸಹ ಸೇರಿದ್ರೆ ಒಂದು ಮಾನವನ ಲೈಫು ತುಂಬ ಹಾರ್ಡಾಗಿ ನಾವು ಲೈಫ್ನ ಲೀಡ್ ಮಾಡ್ಬೋದು. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯೂತ್ ಕಾಂಗ್ರೆಸ್ಸಿಂದ, ದಯವಿಟ್ಟು ನಮ್ಮ ಎಲ್ಲ ಯೂತ್ ಕಾಂಗ್ರೆಸ್ ಆಗಿರ್ಬೋದು, BJPಯಿಂದ ಆಗಿರ್ಬೋದು, JDS ಆಗಿರ್ಬೋದು, ಎಲ್ಲ ಪಕ್ಷದವರು ದಯವಿಟ್ಟು ಈ ಮೂವಿ ನೋಡಬೇಕು. ಯಾಕಂದರೆ ಒಂದು ಸಂಘಟನೆ ಹೆಂಗೆ ಮಾಡ್ಬೋದು, ಈ ಸಂಘಟನೆಯಿಂದ ಏನೇನಿದೆ, ಕೇವಲ ನಾವು ರಾಜಕೀಯ ಮಾತು ತೋರಿಸ್ತೀರಿ. ಈ ರಾಜಕೀಯದಲ್ಲಿ ಏನು ಶಿಕ್ಷಣ ಯಾವತ್ತು ತೋರಿಸ್ತಿರೋ ನಮ್ಮ ರಾಜಕೀಯದಲ್ಲಿ, ನಮ್ಮ ದೇಶದಲ್ಲಿ, ಆವತ್ತು ಮಾತ್ರ ನಾವು ಒಂದು ದೇಶ ಮುಂದುವರಿಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ, ಪೆನ್ನಿಂದ ಒಂದು ಬ್ಲೂಯಿಂಗ್ ಪೆನ್ನಿಂದ ಎಷ್ಟು ಮಹತ್ವ ಅಂತ ತೋರಿಸಿದ್ದಾರೆ. ದಯವಿಟ್ಟು ನಮ್ಮ ಹೇಳ್ಬೋದು, ಮೋದಿ ಆಗಿರ್ಬೋದು, ನಮ್ಮ ಪ್ರಧಾನಮಂತ್ರಿ ಮೋದಿ ಆಗಿರ್ಬೋದು, ಮತ್ತು ಸಿದ್ದರಾಮಯ್ಯನವರು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಮೂವಿನ ಎಲ್ಲ ಪ್ರತಿಯೊಬ್ಬ ನಾಗರಿಕರು, ಕೂಲಿ ಕಾರ್ಮಿಕರು ಎಲ್ಲರೂ ತೋರಿಸ್ಬೇಕು, ಹೇಳಬೇಕು. ಯಾಕಂದರೆ ಕೂಲಿ ಕಾರ್ಮಿಕರಿಗೆ ಎಜುಕೇಷನ್ ಬಗ್ಗೆ ಗೊತ್ತಿಲ್ಲ, ಬರೀ ಎಲ್ಲ ಪಾಪ ಸಂಪಾದನೆ, ತುಂಬ ಕಡುಬಡವರೆಲ್ಲ ಸಂಪಾದನೆ ಹೇಳ್ತಾರೆ. ಎಜುಕೇಷನ್ ಅಂದರೆ ಏನು, ಎಜುಕೇಷನ್ ಏನೇನಾಗುತ್ತೆ, ಲೈಫ್ ಯಾವ ಥರ ಬದಲಾವಣೆ ಆಗುತ್ತೆ ಅಂತ ನೋಡ್ಬೋದು. ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಜೈ ಭೀಮ್, ಜೈ ಯೂತ್ ಕಾಂಗ್ರೆಸ್. ಎಲ್ರಿಗೂ ಜೈ ಭೀಮ್. ಏನು ಇವತ್ತಿನ ದಿನ ನಮ್ಮ ಆನೇಕಲ್ ತಾಲೂಕು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಂಥ ಪಾಪುರವರು, ನಮ್ಮ ಹೆಬ್ಕೋಡಿ ಬ್ಲಾಕ್ ಕಾಂಗ್ರೆಸ್ ಯೂತ್ ಪ್ರೆಸಿಡೆಂಟ್ ಆದಂಥ ನಮ್ಮ ಮಧು ಅವರು, ನಮ್ಮ ಸರ್ಕಲ್ ವೆಂಕಟೇಶ್ ಅವರು, ಇವರೆಲ್ಲ ನಮ್ಮ ದಲಿತರು ನೋಡಬೇಕಂತ ಎಲ್ಲರೂ ನಮ್ಮ ಟ್ಯಾಕೀಸು ಬುಕ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಉಸ್ಕೂರು ಆನೇಕಲ್ ತಾಲೂಕು ಬ್ಲಾಕ್ ಪ್ರೆಸಿಡೆಂಟ್ ನಮ್ಮ ಗುರುಗಳಾದಂಥ ಮಧುರಣ್ಣವ್ರ ಆಶೀರ್ವಾದದಿಂದ ಈ ಟ್ಯಾಕೀಸಲ್ಲಿ ಸಿನಿಮಾ ಭರ್ಜರಿಯಾಗಿ ಹೌಸ್ಫುಲ್ ಆಗ್ತಾಯಿದೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಎಲ್ಲರೂ ಸಿನಿಮಾ ನೋಡ್ರಿ, ಎಲ್ಲ ಸಮುದಾಯದವರು ಸಿನಿಮಾ ನೋಡ್ರಿ ಅಂತ ನಾನು ಈ ಮೂಲಕ, ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಜೈ ಭೀಮ್. ಏನು ಇವತ್ತಿನ ದಿನ ನಮ್ಮ ಲ್ಯಾಂಡ್ ಲಾರ್ಡ್ ಮೂವಿನ ನೋಡೋದಕ್ಕೆ ಪ್ರತಿಯೊಬ್ಬ ನಮ್ಮ ಯುವ ಸಮೂಹನೇ ಒಂದು ಆನೇಕಲ್ ತಾಲೂಕಿನ ಅನ್ನಪೂರ್ಣೇಶ್ವರಿ ಚೌಟ್ರಿನಲ್ಲಿ, ಅನ್ನಪೂರ್ಣೇಶ್ವರಿ ಥಿಯೇಟ್ರಿನಲ್ಲಿ ಬಂದಿದ್ದಾರೆ. ಈ ಥಿಯೇಟ್ರಿನಲ್ಲಿ ಲ್ಯಾಂಡ್ ಲಾರ್ಡ್ ಮುಖ್ಯ ಮಹತ್ವ ಏನಂತಂದರೆ, ಒಂದು ಸಂವಿಧಾನದಲ್ಲಿ ಯಾವ ರೀತಿ ಒಂದು ಸ್ಥಾನಮಾನ ಆಗಿರ್ಬೋದು, ಯಾವ ರೀತಿ ಒಂದು ಬೆಳವಣಿಗೆ ಆಗಿರ್ಬೋದು, ಯಾವ ರೀತಿ ಉನ್ನತ ಸ್ಥಾನಕ್ಕೆ ನಾವು ಹೋಗೋದಾಗಿರ್ಬೋದು, ಪ್ರತಿಯೊಂದು ಸವಿಸ್ತಾರವಾಗಿ ಒಂದು ಈ ಲ್ಯಾಂಡ್ ಲಾರ್ಡ್ ಮೂವಿನಲ್ಲಿ ವಿಚಾರನ ತಿಳಿಸ್ಕೊಟ್ಟಿದ್ದಾರೆ. ಒಂದು ದೇವದಾಸಿ ಪದ್ಧತಿ ನಿರ್ಮೂಲನೆ ಆಗಿರ್ಬೋದು, ಹಾಗೆಯೇ ಒಂದು ಸಂವಿಧಾನದ ಮುಖಾಂತರವಾಗಿ ಒಂದು ಎಜುಕೇಷನ್ ಸಿಸ್ಟಮ್ನ ನಾವು ತೊಗೊಂಡ್ರೆ ಯಾವ ರೀತಿ ಯಾವ ಹುದ್ದೆಗಳಿಗೆ ಒಂದು ಲಿಮಿಟ್ ಇಲ್ದಿರಂಗೆ ಯಾವ ಸ್ಟೇಜ್ಗಾದ್ರೂ ನಾವು ಹೋಗ್ಬೋದು ಅನ್ನೋದು ಕೂಡ ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಕೂಡ ತಿಳಿಸ್ಕೊಂಡಿದ್ದಾರೆ. ಇದು ಲ್ಯಾಂಡ್ ಲಾರ್ಡ್ ಮೂವಿ ಬರೀ ಒಂದೇ ಸಮುದಾಯಕ್ಕಿಂತ ಸೀಮಿತವಾಗಿಲ್ಲ, ಇದು ಪ್ರತಿಯೊಬ್ಬ ಸಮುದಾಯಗಳಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಹಾಗೂ ಪ್ರತಿಯೊಬ್ಬರು ಕೂಡ ನೋಡಬೇಕು. ಯಾಕೆ ಅಂತಂದರೆ ಸಂವಿಧಾನ ಅನ್ನೋದು ಇವತ್ತಿನ ದಿನ ಬರೀ SC/STಗಾಗಿರ್ಬೋದು, OBCಗಳಿಗಾಗಿರ್ಬೋದು ಅವ್ರು ಮಾತ್ರ ಅಂತಲೇ ಸಂವಿಧಾನ ಯಾವತ್ತೇ ಆಗಲಿ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ, ಒಬ್ಬ ಕೂಲಿ ಕಾರ್ಮಿಕ ಮಾಡಿದ್ರೂ ಕೂಡ ಅದೇ ತಪ್ಪು, ಒಬ್ಬ ರಾಷ್ಟ್ರಪತಿ ಮಾಡಿದ್ರೂ ಕೂಡ ಅದೇ ತಪ್ಪು. ಆ ತಪ್ಪುಗಳಿಗೆ ಒಂದೇ ಪನಿಷ್ಮೆಂಟೇ. ಆ ಪನಿಷ್ಮೆಂಟ್ ಎಲ್ಲಿಂದ ನಾವು ಕೊಡ್ತೀವಿ ಅಂತಂದರೆ ಒಂದು ಸಂವಿಧಾನ ಬುಕ್ಕಿಂದ ನಾವು ಕೊಡ್ತೀವಿ. ಈ ಸಿನಿಮಾ ತುಂಬ ಯಶಸ್ವಿಯಾಗಿ
ಹೊರಿಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಮ್ಮ ದುನಿಯಾ ವಿಜಯ್ ಅವ್ರಿಗೆ ಒಳ್ಳೆಯದಾಗಲಿ, ನಮ್ಮ ಜೊತೆನಲ್ಲಿರೋ ವಿಜಯ್ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಸಂವಿಧಾನದ ಉಳಿವಿಗಾಗಿ ಮಾಡಿರುವಂತಹ ಒಂದು ಚಿತ್ರ ಲ್ಯಾಂಡ್ ಲಾರ್ಡ್ ಮೂವಿ. ದುನಿಯಾ ವಿಜಯ್ ಅವರು ಒಳ್ಳೆಯ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ. ಎಲ್ಲರೂ ವಿದ್ಯಾಭ್ಯಾಸದ ಕಡೆಗೆ ಹೋಗಲಿ ಹಾಗೂ ಮೂಢತೆಯನ್ನು ಹೊರಗಡೆ ಹಾಕ್ಬಿಟ್ಟು ಎಲ್ಲರೂ ಒಂದು ವಿದ್ಯಾವಂತರಾಗಲಿ ಅಂತ ಹೇಳ್ಬಿಟ್ಟು ಒಂದು ಚಿತ್ರವನ್ನು ಒಳ್ಳೆಯ ರೀತಿ ಪ್ರದರ್ಶನ ಮಾಡಿದ್ದಾರೆ. ಜೈ ಸಂವಿಧಾನ, ಜೈ ಭೀಮ್.